ಅಬ್ಬಬ್ಬಬ್ಬಾ! ಎಂಥ ಟೀಸರ್ ಗುರುವೇ ಸೀರಿಯಸ್ಲಿ. ಇದು ಬಾಲಿವುಡ್ ಮೂವಿ, ತೆಲುಗು ಮೂವಿ, ಇದು ಇಂಡಿಯನ್ ಮೂವೀಸ್ಗೆ ಯಾವುದಕ್ಕೂ ಟಕ್ಕರಲ್ಲ. ಸೀದಾ ಹಾಲಿವುಡ್ ಮೂವೀಸ್ಗಳಿಗೆ ಟಕ್ಕರ್ ಕೊಡೋಂಥ ಮೂವಿ. ಎಷ್ಟರವ್ರು ಹೇಳ್ತಾ ಇದ್ರು ನಮಗೆ ಇಂಡಿಯನ್ ಮೂವೀಸ್, ತೆಲುಗು ಇಂಡಸ್ಟ್ರಿ ಹಾಗೆ ಹಿಂದಿ ಸಿನಿಮಾಗಳಿಗೆ ಟಕ್ಕರಲ್ಲ, ನಾವು ಹಾಲಿವುಡ್ ಅದನ್ನೇ ಮಾಡಿದ್ದಾರೆ. ಲಿಟ್ರಲಿ ಅದನ್ನೇ ಮಾಡಿದ್ದಾರೆ. ಆ ಲೆವೆಲ್ಗೆ ಕ್ವಾಲಿಟಿ ಇದೆ. ಕಲರ್ ಗ್ರೇಡಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ಲು, ಕ್ವಾಲಿಟಿನೂ ಅಷ್ಟೇ. ಆ ಮ್ಯಾನರಿಸಮು ಸೀರಿಯಸ್ಲಿ, ನಾನು KGF ಚಾಪ್ಟರ್ 1ನಲ್ಲಿ ಅಷ್ಟೊಂದು ಮ್ಯಾನರಿಸಮ್ ಇರಲಿಲ್ಲ, ಈ ಲೆವೆಲ್ಗೆಲ್ಲ ಇರಲಿಲ್ಲ. ಚಾಪ್ಟರ್ 2ನಲ್ಲಿ ಸ್ವಲ್ಪ ಅವರ ಹುಬ್ಬೆತ್ತೋದು ಆಗಿರ್ಬೋದು, ಸ್ವಲ್ಪ ವಾಕಿಂಗ್ ಸ್ಟೈಲು ಅದರಲ್ಲೆಲ್ಲ ಫುಲ್ ಚೇಂಜ್ ಆಗಿತ್ತು. ಅದಕ್ಕಿಂತ ಒಂದು 10 ಪಟ್ಟು ಜಾಸ್ತಿನೇ ಇದೆ ಇದರಲ್ಲಿ. ಅಂದರೆ ಜಸ್ಟ್ ಟೀಸರಲ್ಲಿ ನೋಡಿ ಹೇಳ್ತಾ ಇರೋದು ನಾನು, ಅದಕ್ಕಿಂತ 10 ಪಟ್ಟು ಜಾಸ್ತಿನೇ ಇದೆ ಇದರಲ್ಲಿ. ಅವ್ರು ಯಾರಿಗೋ ಹೊಡೆದ್ಬಿಟ್ಟು ಒಂದು ಸಲ ಹಿಂಗೆ ತೂರಾಡ್ಕೊಂಬಂದು ಹಿಂಗೆ ಕುತ್ಕೊತಾರೆ. ಅಲ್ಟಿ ಸೀನ್. ಈ ಟೀಸರ್ ಬಗ್ಗೆ ಹೇಳೋದಾದರೆ, ಟೀಸರ್ ಹಿಂಗೆ ಕಟ್ಟಾಗಿದೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ಬಿದ್ದು ಹೋಗಿರೋ ರಾಕಿ, ಓಕೆ ಇನ್ನು ರಾಕಿ ಅಂತಲೇ ಬರ್ತಾ ಇದೆ, ರಾಯ, ಬಿದ್ದು ಹೋಗಿರೋ ರಾಯ ಅಂದರೆ ಸ್ವಲ್ಪ ಏಜ್ಡ್ ಆಗಿರೋ ರಾಯ ಅನ್ಕೊತೀನಿ. ಆ ಲುಕ್ ನೋಡಿದ್ರೆ ಹಾಗೆ ಅನಿಸುತ್ತೆ. ಸ್ವಲ್ಪ ಕುಗ್ಗಿ ಹೋಗಿರೋ ರಾಯನ್ನ ಎದುರಿಗೆ ಕುತ್ಕೊಂಡ್ಬಿಟ್ಟು ಒಂದಿಷ್ಟು ಬಿಲ್ಡಪ್ ಕೊಡ್ತಾ ಇದ್ದಾರೆ ಬೇರೆಯವ್ರ ಬಗ್ಗೆ. ನೀನು ಅವರಿಗೆ ಟಕ್ಕರ್ ಕೊಡ್ಲಿಕ್ಕೆ ಹೋಗಬೇಡ, ಹಾಗೆ ಹೀಗೆ ಸಮಥಿಂಗ್. ನನ್ನ ಪ್ರಕಾರ ಇದು ಸ್ವಲ್ಪ ರಿಲೇಟೆಡ್ ಆಗೋದು ದುರಂಧರ್ಗೆ ಹಾಗೆ ಇದೆ. ಬಟ್ ಮೂವಿಲಿ ಇದು ಯಾವುದೋ ಒಂದು ಸೀನ್ ಅನ್ಕೊತೀನಿ. ಅದು ಹೇಳ್ತಾ ಇರೋ ಟೈಮ್ನಲ್ಲಿ ಒಂದಿಷ್ಟು ಗ್ಲಿಮ್ಸ್ಗಳು ಬಂದು ಹೋಗುತ್ತೆ. ಅದನ್ನೆಲ್ಲ ನೀವು ಪಾಸ್ ಮಾಡಿ ನೋಡಿದ್ರೆ ಮಾತ್ರ ನೋಡಲಿಕ್ಕೆ ಸಿಗುತ್ತೆ. ಬಿಟ್ಟರೆ ಎಲ್ಲವೂ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಕಣ್ಣಿಗೆ ಕಾಣದೇ ಇರೋ ಹಾಗೆ ಎಡಿಟಿಂಗ್ ಮಾಡಿದ್ದಾರೆ. ಸೊ ಆ ಎಡಿಟಿಂಗ್ ಪ್ಯಾಟ್ರನ್ ಹೇಗಿದೆ ಅಂತ ಹೇಳಿದ್ರೆ, ಸ್ಟೋರಿ ನಿಮಗೊಂಚೂರು ಬಿಟ್ಟು ಕೊಡಬಾರ್ದು ಆ ಥರ ಇದೆ. ಲಾಸ್ಟಿಗೆ ಇಟ್ಸ್ ಓವರ್ ಅಂತಲೂ ಹೇಳ್ತಾರೆ ಅವರು. ಇಟ್ಸ್ ಓವರ್ ವೆನ್ ಐ ಸೇ ಇಟ್ಸ್ ಓವರ್ ಅಂತ ಹೇಳಿಬಿಟ್ಟು ಅವರಿಗೆ ತೆಗೆದು ಹೊಡಿತಾರೆ. ಅಲ್ಲಿಗೆ ಆ ಸೀನ್ ಕಟ್ಟಾಗತ್ತೆ. ಆ ಟೀಸರ್ ಕೂಡ ಎಂಡ್ ಆಗುತ್ತೆ ಅಂತ ನಾನು ಅಂದ್ಕೊಂಡೆ ಫಸ್ಟ್ ಟೈಮ್ ನೋಡ್ಬೇಕಾದ್ರೆ. ಬಟ್ ಅಲ್ಲ, ಅಲ್ಲಿಂದ ನಮ್ಮ ಕಿರಾತಕ ಲುಕ್ನಲ್ಲಿರುವಂಥ ಯಶ್ರವರ್ ಎಂಟ್ರಿ ಆಗುತ್ತೆ. ಸಖತ್ ಬ್ರೂಟಲ್ಲು, ಸಖತ್ ಒಳ್ಳೆ ಈ ಸೈಕೋಪಾತ್ ನೋಡ್ದಂಗೆ ಆಗುತ್ತೆ. ನಾನು ಬ್ರೂಟಲ್ ಆಗಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ಈ ಲೆವೆಲ್ ಬ್ರೂಟಾಲಿಟಿನ ಟೀಸರ್ನಲ್ಲೇ ನಮಗೆ ತೋರಿಸ್ಬಿಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ರಾಯ ಗ್ಲಿಮ್ಸ್ನಲ್ಲಿ ನಮ್ಮನ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ರು. ಬಟ್ ಇವ್ರದ್ದು ಐಡಿಯಾ ಸಖತ್ತಾಗಿದೆ ಆ್ಯಕ್ಚುಲಾಗಿ. ಫಸ್ಟ್ ಒಂದು ಗ್ಲಿಮ್ಸ್ ಬಿಟ್ಟರು, ಅದರಲ್ಲಿ ಸ್ವಲ್ಪ ಸೀನ್ನ ಇಟ್ಟಿದ್ರು, ಅಡಲ್ಟ್ ಸೀನ್. ಆದರೆ ನೆಕ್ಸ್ಟ್ ರಾಯ ಗ್ಲಿಮ್ಸ್ ಅದರಲ್ಲಿ ಸ್ವಲ್ಪ ಜಾಸ್ತಿ. ಇದರಲ್ಲಿ ಇನ್ನೂ ಮಕ್ಕಳಂತೂ ನೋಡಲೇಬಾರ್ದು ಆ ಲೆವೆಲ್ಗೆ. ಇದರಲ್ಲಿ ನೀವು ಟೀಸರ್ ನೋಡ್ಬೇಕಾದ್ರೆ ಇನ್ನೊಂದು ಗಮನಿಸಿದ್ರಾ, ಈ ಫಸ್ಟಿಂದ ಈ ಮೂವಿನಲ್ಲಿ ಒಂದೊಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಹೇಗೆ ಮಾಡ್ತಾ ಬಂದರು ಅಂದರೆ, ಒಂದು ಸಖತ್ತಾಗಿರೋ ಪೋಸ್ಟ್ರ್ ಬಿಡ್ತಾ ಬಂದರು. ಅದು ವಿಮೆನ್ಸ್ದು, ಎಲ್ಲ ವುಮೆನ್ಸ್ಗಳದ್ದು ಸಖತ್ತಾಗಿರೋ ಪೋಸ್ಟರ್ಗಳನ್ನು ಮಾಡಿಬಿಟ್ಟು ಅವ್ರನ್ನ ಇಂಟ್ರೊಡಕ್ಷನ್ ಮಾಡ್ಕೊತಾ ಬಂದರು. ಬಟ್ ಅವ್ರನ್ನ ಎಲ್ಲಿ ಕೂಡ ಟೀಸರ್ನಲ್ಲಿ ರಿವೀಲ್ ಮಾಡಿಲ್ಲ. ಇದು ಜಸ್ಟ್ ಟೀಸರ್ ಅಷ್ಟೇ. ಇದು ಒಂದು 1% 2% ಅಲ್ಲ ಅಂದ್ಕೊತೀನಿ. ಬಿಕಾಸ್ ಅಷ್ಟು ದೊಡ್ಡ ಐಡಿಯಾ ಮಾಡಿ ಅಷ್ಟು ದೊಡ್ಡೆಲ್ಲ ತಲೆ ಓಡಿಸಿ ಮೂವಿ ಮಾಡಿದ್ದಾರೆ ಅಂದರೆ ಈ ಟೀಸರ್ನಲ್ಲೇ ಎಲ್ಲ ಬಿಡೋಕೆ ಏನು ಅವ್ರಿಗೇನು ಹುಚ್ಚ ಇಲ್ಲ ಅಲ್ವಾ? ನನ್ನ ಪ್ರಕಾರ ಟೀಸರಲ್ಲಿ ತೋರಿಸಿರೋದು ಏನೇನೂ ಅಲ್ಲ. ಅಟ್ಲೀಸ್ಟ್ 1 or 2% ಅನ್ಕೊತೀನಿ. ಅಸಲಿ ಮೂವಿ ಇನ್ನೂ ಬಾಕಿ ಇದೆ. ಇದರಲ್ಲೊಂದು ಲಾಸ್ಟಿಗೊಂದು ಲುಕ್ ರಿವೀಲ್ ಆಗುತ್ತೆ. ಸೇಮ್ ನಮ್ಮ ಕಿರಾತಕ ಎಷ್ಟು ನೋಡ್ದಂಗೆ ಆಗುತ್ತೆ, ಅಥವಾ ಲಕ್ಕಿ ಎಷ್ಟು ನೋಡ್ದಂಗೆ ಆಗುತ್ತೆ. 2016ನಲ್ಲಿ ಯಶ್ರವರ್ ಹೇಗಿದ್ರು ಆ ಲುಕ್ನಲ್ಲಿ ಸಖತ್ ಬ್ರೂಟಲ್. ಅದರಲ್ಲೊಂದು ಸ್ಟೆಪ್ ಕೂಡ ಹಾಕ್ತಾರೆ, ಬಾಡಿ ವೇವ್ ಮಾಡುವಂಥ ಒಂದು ಸ್ಟೆಪ್ ಕೂಡ ಹಾಕ್ತಾರೆ. ಅದು ಯಾವುದೋ ಒಂದು ಕಾಲೇಜ್ದು ಫಂಕ್ಷನಲ್ಲಿ ಅವರು ಬಾಡಿ ವೇವ್ ಮೂಮೆಂಟ್ನ ಮಾಡಿರೋದನ್ನ ನೋಡಿದ್ದೆ. ಅದರಿಂದ ಇದಕ್ಕೆ ಟ್ರಾನ್ಸಿಷನ್ ಮಾಡ್ಕೊಂಡ್ರೆ ಸಕ್ಕತ್ ಅನ್ಸುತ್ತೆ ಆ್ಯಕ್ಚುಲಿ. ಆ ವಿಂಟೇಜ್ ಲುಕ್ ಕೂಡ ಬಂದಿದೆ. ಸೀರಿಯಸ್ಲಿ ಅದು ಈ ಸೈಕೋಪಾತ್ ನೋಡ್ದಂಗಿದೆ. ಇನ್ನೊಂದು ಏನು ಅನಿಸಿದ್ದು ಅಂದರೆ, ರವಿ ಬಸ್ರೂರ್ ಅವರ ಮ್ಯೂಸಿಕ್ ಸ್ವಲ್ಪ ಡಲ್ ಅನ್ನಿಸ್ತು. ಗೊತ್ತಿಲ್ಲ, ಇದು ಮೂವಿನಲ್ಲೂ ಹೀಗೆ ಕಂಟಿನ್ಯೂ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಟೀಸರ್ನಲ್ಲಿ ಟೀಸರ್ ಕಟ್ಗೆ ಹೇಗೆ ಜೋಡಿಸ್ಬೇಕೋ ಮ್ಯೂಸಿಕ್ನ ಹಾಗಾಗಿ ಜೋಡಿಸಿದ್ದಾರೆ. ಬಟ್ ಮೂವಿನಲ್ಲೂ ಹೀಗೆ ಕಂಟಿನ್ಯೂ ಆದರೆ ಚೆನ್ನಾಗಿ ಅನಿಸಲ್ಲ. ಮೂವಿನಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಚೆನ್ನಾಗಿರಲಿ ಅಂತಲೇ ಅಂದ್ಕೊತೀನಿ. ಅವ್ರದ್ದು KGF ವೈಬ್ ಬೇಕು ನಮಗೆ. ಇದು ಜಸ್ಟ್ ಧಾಮ್ ಧೂಮ್ ನನಗೆ ಸಲಾರ್ ವೈಬ್ ಕೊಡ್ತು ಅಷ್ಟೇ. ಫೈನಲಿ ಸ್ಟೋರಿ ಎಷ್ಟೇ ಹೇಳ್ತಾ ಆದರೂ, ಸ್ಟೋರಿ ಏನೇ ಆದರೂ ಅದನ್ನು ಹೆಂಗೆ ತೊಗೊಂಡು ಹೋಗಿರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೋದು ಮೂವಿ. ನಮ್ಮನ್ನು ಎಷ್ಟು ಎಂಗೇಜಿಂಗ್ ಆಗಿ ಇಟ್ಟಿರ್ತಾರೆ ಅನ್ನೋದನ್ನು ಮಾತ್ರ ಮೂವಿಯ ಗೆಲುವಿಗೆ ಕಾರಣ ಆಗುತ್ತೆ. ಗ್ಲಿಮ್ಸ್ ಎಲ್ಲ ನೋಡಿ, ಇದನ್ನು ಟೀಸರ್ ಕೂಡ ನೋಡಿದ್ಮೇಲೆ ಅನಿಸಿದ್ದು, ಆ ಪೋಸ್ಟರ್ ಎಲ್ಲ ನೋಡಿದಾಗ ಅನಿಸಿದ್ದು ಡಬಲ್ ಆ್ಯಕ್ಟಿಂಗ್ ಇರುತ್ತೆ, 2 ಲುಕ್ ಇರುತ್ತೆ. ಬಟ್ ನನಗೆ ಟೀಸರ್ ನೋಡಿದಾಗ ಅನಿಸಿದ್ದು ಸಖತ್ ಲುಕ್ ಇದೆ. ಇದು ಈ ಕೂದಲು ಉದ್ದ ಇರೋ ಒಂದು ಲುಕ್ಕು, ಓಲ್ಡ್ ಏಜ್ನಲ್ಲಿ ಇರುವಂಥ ಒಂದು ಲುಕ್ಕು, ಆಮೇಲೆ
ಈ ಹೇರ್ ಕಟ್ಟಿಂಗ್ನ ಬ್ಯಾಕ್ ಸೈಡ್ ಕಟ್ ಮಾಡಿರ್ತಕ್ಕಂಥ ಒಂದು ಲುಕ್ಕು, ಅದರಲ್ಲಿ ಟ್ಯಾಟೂ ಬೇರೆ ಹಾಕ್ಸಿದ್ದಾರೆ, ಬೇರೆ 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 ಥರ ಸಕ್ಕದಾಗಿರೋ ಲುಕ್ಗಳೆಲ್ಲ ಇದೆ. ಈ ಬಾತ್ ಟಬ್ಬಿಂದ ಹೇಳ್ಬೇಕಾದ್ರೆ ಒಂದು ಲುಕ್ ಇದೆಯಲ್ಲ, ಅದು ಸ್ವಲ್ಪ ಓಲ್ಡ್ ಏಜ್ ಲುಕ್ ಅಂತ ಅನಿಸುತ್ತೆ. ಈ ಯಂಗರ್ ಯಶ್ ಅಂತೂ ಸಖತ್ ಬ್ರೂಟಲ್ ಆಗಿದ್ದಾರೆ. ಪಬ್ಜಿ ಥರ ಪ್ಯಾರಾಶೂಟೆಲ್ಲ ಹಾಕ್ಕೊಂಡೆಲ್ಲ ಇಳಿತಾ ಇದ್ದಾರೆ. ಮೋಸ್ಟ್ಲಿ ಇದು ಕ್ಲೈಮ್ಯಾಕ್ಸ್ ಸೀನು ತುಂಬ ಭರ್ಜರಿ ಆಗಿದೆ. ಮೋಸ್ಟ್ಲಿ ಕ್ಲೈಮ್ಯಾಕ್ಸ್ ಸೀನ್ ನೋಡ್ದಂಗೆ ಅನಿಸುತ್ತೆ. ಎಲ್ಲ ಏರೋಪ್ಲೇನ್ಗಳು, ಎಲ್ಲ ರೀತಿಯ ದೊಡ್ಡದು ಏನೇನಿರುತ್ತೋ ಎಲ್ಲ ಇದರಲ್ಲೇ ಇದೆ. ಸೊ ಕ್ಲೈಮ್ಯಾಕ್ಸ್ ಸೀನ್ ಅನ್ಕೊಬೋದು. ಸೊ ಟೋಟಲಾಗಿ ಹಾನೆಸ್ಟ್ಲಿ ನನಗಂತೂ ಟೀಸರ್ ಸಖತ್ ಸರ್ಪ್ರೈಸಿಂಗ್ ಆಗಿತ್ತು, ಸಖತ್ ಮಜಾ ಕೊಡ್ತು. ಯಾವಾಗ 19 ಆಗುತ್ತೋ ಅಂತ ಕಾಯ್ತಾಯಿದ್ದೀನಿ. ನೆಕ್ಸ್ಟ್ ಮಂತ್ 19 ಯಾವಾಗ ಆಗುತ್ತೋ ಅಂತ ಕಾಯ್ತಾಯಿದ್ದೀನಿ. ನೋಡಬೇಕು, ಫಸ್ಟ್ ಡೇಗೆ ಫಸ್ಟ್ ಶೋಗೆ ಟಿಕೆಟ್ ಸಿಕ್ಕರೆ ಆವಾಗಲೇ ಹೋಗಿ ನೋಡ್ತೀನಿ. ಸೊ ಇದೇ ಥರ ವೀಡಿಯೋಸ್, ಟೀಸರ್ ರಿವ್ಯೂಸ್, ಮೂವಿ ರಿವ್ಯೂಸ್, ಟ್ರೈಲರ್ ರಿವ್ಯೂಸ್, ಸಾಂಗ್ ರಿವ್ಯೂಸ್ ಎಲ್ಲ ಬರ್ತಾ ಇರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡ್ತಾಯಿರಿ.